ಮಳೆಗೆ ಕಾವೇರಿ ನದಿ ಪಾತ್ರದ ಜಲಾಶಯಗಳು ಭರ್ತಿಯಾಗಿದೆ. ಕೆಲವೇ ಹೊತ್ತಲ್ಲಿ ಕೆಆರ್ಎಸ್ಗೆ ಬಾಗಿನವನ್ನ ಅರ್ಪಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಭಾನುಪ್ರಕಾಶ್ ಶರ್ಮಾ ಪೌರೋಹಿತ್ಯದಲ್ಲಿ ಬಾಗಿನ ಅರ್ಪಣೆಯ ಒಂದು ಕಾರ್ಯ ನಡೆಯುತ್ತೆ. ಬಳಿಕ ಮಧ್ಯಾಹ್ನ 3 ಗಂಟೆಗೆ ಕಬಿನಿಗೆ ಬಾಗಿನ ಅರ್ಪಣೆ ಮಾಡ್ತಾರೆ. ಮಳೆಗೆ ಕಾವೇರಿ ನದಿಯ ಪಾತ್ರದ ಜಲಾಶಯಗಳು ಭರ್ತಿಯಾಗಿದೆ. ಹಾಗಾಗಿ ಇವತ್ತು ಕೆಆರ್ಎಸ್ಗೆ ಬಾಗಿನವನ್ನು ಅರ್ಪಿಸುತ್ತಾರೆ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಸಮೀಪದ ಡ್ಯಾಂ ಇಲ್ಲಿ ಸಿಎಂಗೆ ಡಿಸಿಎಂ ಡಿಕೆಶಿ ಮತ್ತು ಸಚಿವ ಬೋಸರಾಜು, ಕೆ ವೆಂಕಟೇಶ್, ಉಸ್ತುವಾರಿ ಸಚಿವ ಆಗಿರುವಂತಹ ಎಚ್ಸಿ ಮಹದೇವಪ್ಪ ಸೇರಿ ಹಲವರು ಸಾಥನ್ನ ಕೊಡ್ತಾ ಇದ್ದಾರೆ. ಇವತ್ತು ಬಾಗಿನವನ್ನು ಅರ್ಪಿಸುವಂತಹ ಕಾರ್ಯ ನಡೆಯುತ್ತೆ. ಕೆಆರ್ಎಸ್ ಡ್ಯಾಂ ವಿಹಂಗಮನ ದೃಶ್ಯವನ್ನ ವಿಸ್ತಾರ ಕ್ಯಾಮೆರಾದಲ್ಲೂ ಕೂಡ ಸೆರೆ ಹಿಡಿಯಲಾಗಿದೆ. ಇವತ್ತು ಸಿಎಂ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಹಾಗಾಗಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ನಲ್ಲಿ ನಡೀತಾ ಇರತಕ್ಕಂಥ ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಅಂತಿಮ ಹಂತದ ಸಿದ್ಧತೆನೂ ಕೂಡ ಡ್ಯಾಂ ಮೇಲೆ ನಡೀತಾ ಇರತಕ್ಕಂಥದ್ದನ್ನ ನೋಡಬಹುದಾಗಿದೆ. ಇಲ್ಲಿ ಶ್ರೀರಂಗಪಟ್ಟಣದ ಜ್ಯೋತಿಷಿ ಆಗಿರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯ ನಡೆಯುತ್ತೆ. ಈ ಪೂಜೆಗಾಗಿ ಬೇಕಾಗಿರ್ತಕ್ಕಂಥ ಹಣ್ಣು ಹಂಪಲು ಮತ್ತೆ ವಿವಿಧ ಬಗೆಯ ಹೂಗಳನ್ನ ಇಟ್ಕೊಂಡು ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಏನು 30 ಬಗೆಯ ಅಂದ್ರೆ 30 ಮೊರಗಳಲ್ಲಿ ಬಗೆ ಅಂದ್ರೆ 9 ವಿವಿಧ ಏನು ನವಧಾನ್ಯ ಅಂತ ಏನ್ ಕರಿತೀವಿ, ಆ ನವಧಾನ್ಯ ಜೊತೆಗೆ ಬಿಳಿ ಹೊಸ ಬಟ್ಟೆಗಳನ್ನ ಕೂಡ ಇಟ್ಟು ಈ ಒಂದು ಮೊರದಲ್ಲಿ ತುಂಬಿಡ್ಲಾಗಿದೆ. ಇದನ್ನ ಏನು ಗರ್ಭಿಣಿ ಮಹಿಳೆಯರಿಗೆ ಬಾಗಿನ ಸಮರ್ಪಣೆ ಮಾಡ್ತಕ್ಕಂಥ ಟೈಮ್ನಲ್ಲಿ ಏನೆಲ್ಲಾ ವಸ್ತುಗಳನ್ನ ಕೊಡ್ತಾರೋ ಆ ಎಲ್ಲಾ ವಸ್ತುಗಳು ಈ ಒಂದು ಮೊರದಲ್ಲಿ ಇರ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಅಂದ್ರೆ ಡ್ಯಾಮ್ ಕೂಡ ಒಂದು ತುಂಬು ಗರ್ಭಿಣಿ ಅಂತ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಗೆ ಬಾಗಿನ ಸಮರ್ಪಣೆ ಮಾಡೋದ್ರ ಮೂಲಕ ನಾಡಿನ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳು ಒಂದು ಕೃತಜ್ಞತೆಯನ್ನ ಸಲ್ಲಿಸತಕ್ಕಂಥದ್ದು ಮೊದಲಿಂದನೂ ನಡ್ಕೊಂಡು ಬಂದಿರತಕ್ಕಂಥ ವಾಡಿಕೆ ಆಗಿದೆ. ಆ ಪ್ರಕಾರ ಈಗ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ನಾವು ನೋಡಬಹುದು. ಅಂದ್ರೆ ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಅಥವಾ 1 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಇದು ಶ್ರೀರಂಗಪಟ್ಟಣದ ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಈಗ ಅವ್ರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಗುರುಗಳೇ, 1 ನಿಮಿಷ, ಎಷ್ಟು ಗಂಟೆಗೆ ಬರ್ತಾರೆ, ಏನೆಲ್ಲ ಸರ್? ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅಭಿಜಿನ್ ಮುಹೂರ್ತದಲ್ಲಿ 12 ಗಂಟೆಗೆ ತಲುಪ ಶುಭ ಮುಹೂರ್ತದಲ್ಲಿ ಕಾವೇರಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಡೀತಾ ಇದೆ. ಇದು ಕೃಷ್ಣಸಾಗರ ಮಂಡ್ಯ ಜಿಲ್ಲೆಯ ಇರತಕ್ಕಂಥ ಜಲಾಶಯ. ಇದರಲ್ಲಿ 3 ನದಿಗಳು ಸೇರ್ತವೆ. ಅದು ವಿಶೇಷವಾಗಿ ನದಿಗಳಲ್ಲಿ ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ ಸಂಗಮ ಆಗುವಂತ ಜಾಗ. ಅದಕ್ಕೋಸ್ಕರ ಗೌರವ ಸೂಚಕವಾಗಿ ನಾವು ಈ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದದಲ್ಲಿ ಕಾವೇರಿ ನದಿಗೆ ಪರಿಪೂರ್ಣವಾದ ಬಾಗಿನವನ್ನು ಸಮರ್ಪಿಸಿ ಗೌರವವನ್ನು ಪ್ರಕೃತಿಗೆ ಸಮರ್ಪಣೆ ಮಾಡುವಂತಹ ದಿನವೇ ಕಾವೇರಿ ಬಾಗಿನ ಸಮರ್ಪಣಾ ಪೂಜಾ. ಏನಕ್ಕೋಸ್ಕರ ಮಾಡ್ತಾರೆ? ಆ ಮೊರದಲ್ಲಿ ಏನೆಲ್ಲ ಐಟಮ್ಗಳು ಇರ್ತವೆ? ಇದನ್ನು ಮಾಡತಕ್ಕಂತಹದ್ದು ಹೇಗೆ ನಮ್ಮ ಮನೆಯ ಹೆಣ್ಣುಮಕ್ಕಳು ಬರ್ತಾರೆ ಹಬ್ಬ ಹರಿದಿನಗಳಲ್ಲಿ ಅವರಿಗೆ ಅಕ್ಕಿ, ಬೆಲ್ಲ, ಕಾಯಿಯನ್ನು ಕೊಡುವಂತೆ ನಾವು ಈ ಸಂಪ್ರದಾಯ ಮಾಡಿದ್ದೇವೆ. ಅದರಲ್ಲಿ ಮರದ ಜೊತೆ ತೆಂಗಿನಕಾಯಿ, ಬಾಳೆಹಣ್ಣು, ಬ್ಲೌಸ್ ಪೀಸ್ಗಳು, ಮಂಗಳ ದ್ರವ್ಯಗಳೆಲ್ಲ ಅದರಲ್ಲಿ ಇರುತ್ತೆ. ಅದನ್ನು ಈಗ ಪೂಜೆಗಳನ್ನು ಮಾಡಿ ಕಾವೇರಿ ಪೂಜೆ ಅಷ್ಟೋತ್ತರಗಳನ್ನು ಮಾಡಿ ಅದನ್ನು ಅವ್ರ ಕೈಲಿ ಕ್ಷೀರ ಅರ್ಘ್ಯವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತೇವೆ. ಒಬ್ಬ ಗರ್ಭಿಣಿಗೆ ಮಾಡ್ತಕ್ಕಂಥ ಶಾಸ್ತ್ರದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನದಿ ತುಂಬಿದ ಗರ್ಭಿಣಿ ಅಂತ ಕರಿತೇವೆ. ಅದಕ್ಕೋಸ್ಕರ ಅವಳಿಗೆ ಹೇಗೆ ಕೊಡ್ತೀವೋ ಅದನ್ನೆಲ್ಲ ಮಂಗಳ ದ್ರವ್ಯಗಳನ್ನು ಕೊಟ್ಟು ಕಾರ್ಯಕ್ರಮ ಮಾಡ್ತೇವೆ. ಇದಿಷ್ಟು ಪೂಜೆಯ ನೇತೃತ್ವ ವಹಿಸಿರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರ ಹೇಳಿಕೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.